ಹೆಲೋ ಸ್ಟೂಡೆಂಟ್ಸ್, ಲಾ ಎಕ್ಸಲೆನ್ಸ್ಗೆ ಸ್ವಾಗತ. ಎಕಾನಮಿ ಸರಣಿಯ ಈ ಸಂಚಿಕೆಯಲ್ಲಿ ವಿದೇಶಿ ವಿನಿಮಯ ಸಂಗ್ರಹ ಫಾರಿನ್ ಎಕ್ಸ್ಚೇಂಜ್ ರಿಸರ್ವಿನ ಬಗ್ಗೆ ಡಿಸ್ಕಸ್ ಮಾಡೋಣ. ಇದು ಸ್ಟಾಟಿಕ್ ಸಿಲೆಬಸ್ ಅಲ್ಲೂ ಇಂಪಾರ್ಟೆಂಟ್, ಕರೆಂಟ್ ಅಫೇರ್ಸ್ ಅಲ್ಲಿ ಈ ವರ್ಷದ ಕರೆಂಟ್ ಅಫೇರ್ಸ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಯಾಕೆಂತಂದ್ರೆ ಇಂಡಿಯಾ ಈ ವರ್ಷ $500 ಬಿಲಿಯನ್ ಅನ್ನ ಕ್ರಾಸ್ ಮಾಡಿದೆ. ನಮ್ಮ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ $500 ಬಿಲಿಯನ್ ಅನ್ನ ಕ್ರಾಸ್ ಮಾಡಿ ಇವತ್ತು $590 ಬಿಲಿಯನ್ ಗೆ ಬಂದು ನಿಂತಿದೆ. ಇದು ಹಿಸ್ಟಾರಿಕಲಿ ಆಲ್ ಟೈಮ್ ಹೈ ಅನ್ನಬಹುದಾದಂತ ಒಂದು ರೆಕಾರ್ಡ್ ಆಗಿದೆ. ಇತಿಹಾಸದಲ್ಲೇ ಅತಿ ಹೆಚ್ಚು ಅನ್ನಬಹುದಾದಂತ ಒಂದು ದಾಖಲೆ ಆಗಿದೆ. $590 ಬಿಲಿಯನ್ ಗೆ ಬಂದು ನಾವು ತಲುಪಿರೋದು. ಇದರ ಹಿನ್ನೆಲೆಯಲ್ಲಿ ಬರ್ತಾ ಇರುವಂತಹ ಪ್ರಿಲಿಮ್ಸ್ ಅಲ್ಲಿ ಒಂದು ಕ್ವೆಶ್ಚನ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಈ ಸಂಚಿಕೆಯಲ್ಲಿ ಈ ಟಾಪಿಕ್ನ ಬಗ್ಗೆ ಎಲ್ಲ ಡೀಟೇಲ್ ಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಸಂಚಿಕೆಯನ್ನು ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಸೂಚನೆ ಅಂತಂದ್ರೆ, ಕಳೆದ ವರ್ಷದ ಯಶಸ್ಸಿನ ಆಧಾರದ ಮೇಲೆ ಮತ್ತೆ ಲಾ ಎಕ್ಸಲೆನ್ಸ್ ವತಿಯಿಂದ ಸೂಪರ್ 50 ಬ್ಯಾಚ್ ಒಂದನ್ನ ತರ್ತಾ ಇದ್ದೀವಿ. ಇದರಲ್ಲಿ 50 ದಿನಗಳಲ್ಲಿ 50 ಸ್ಟೂಡೆಂಟ್ಗಳನ್ನ ಸಂಪೂರ್ಣವಾಗಿ ಬರ್ತಾ ಇರುವಂತಹ ಪ್ರಿಲಿಮ್ಸ್ಗೆ ಸ್ಟಾಟಿಕ್ ಸಬ್ಜೆಕ್ಟ್ಗಳ ವಿಷಯವಾಗಿ ಸಂಪೂರ್ಣವಾಗಿ ಸಿದ್ಧತೆಗೆ ಒಳಪಡಿಸಲಾಗುತ್ತೆ. ಈ ಬ್ಯಾಚ್ ಅಲ್ಲಿ ನಿಮಗೆ ಡೈಲಿ ಟೆಸ್ಟ್ಗಳು ಇರ್ತವೆ, ವೀಕ್ಲಿ ಟೆಸ್ಟ್ಗಳು ಇರ್ತವೆ, ಡೈಲಿ ಅಸೈನ್ಮೆಂಟ್ಗಳು ಇರ್ತವೆ, ಟೆಸ್ಟ್ ಡಿಸ್ಕಷನ್, ಡೌಟ್ ಕ್ಲಾರಿಫಿಕೇಶನ್ ಎಲ್ಲವೂ ಇನ್ಕ್ಲೂಡ್ ಆಗಿರುತ್ತೆ. ಅದರ ಜೊತೆಗೆ ಪರ್ಸನಲ್ ಮೆಂಟರ್ಶಿಪ್ ಇರುತ್ತೆ. ಪರ್ಸನಲ್ ಮೆಂಟರ್ಶಿಪ್ ಅನ್ನ ಕೊಡುವಂತವರು ಕಳೆದ 5 ವರ್ಷಗಳಿಂದ ಕಂಟಿನ್ಯೂಸ್ಲಿ ಪ್ರಿಲಿಮ್ಸ್ ಅನ್ನ ಪಾಸ್ ಆಗಿರುವಂತಹ ಮೆಂಟರ್ಸ್ ಆಗಿರ್ತಾರೆ. ನಿಮಗೆ ಆಫ್ಲೈನ್ ಮೆಂಟರ್ಶಿಪ್ ಬೇಕು ಅಂತಂದ್ರೆ ನಾನೇ ಪರ್ಸನಲಿ ನಿಮಗೆ ಮೆಂಟರ್ಶಿಪ್ ಅನ್ನ ಕೊಡ್ತಾ ಇದ್ದೀನಿ. ಇದರ ಉಪಯೋಗವನ್ನು ನೀವು ಪಡ್ಕೊಳ್ಬೇಕು ಅಂತಂದ್ರೆ ಮೊದಲಿಗೆ ನೀವು ಒಂದು ಎಂಟ್ರೆನ್ಸ್ ಟೆಸ್ಟ್ ಅನ್ನ ಬರೀಬೇಕು. ಫೆಬ್ರವರಿ 20ನೇ ತಾರೀಕು ನಾವು ಅರೇಂಜ್ ಮಾಡ್ತಾ ಇದ್ದೀವಿ ಚಂದ್ರ ಲೇಔಟ್ ಅಲ್ಲಿ ಇರುವಂತಹ ಲಾ ಎಕ್ಸಲೆನ್ಸ್ ಬ್ರಾಂಚ್ ಅಲ್ಲಿ. ಇಲ್ಲಿ ಬಂದು ನೀವು ಎಂಟ್ರೆನ್ಸ್ ಟೆಸ್ಟ್ ಅನ್ನ ಬರೀಬೇಕು. ಈ ಟೆಸ್ಟಿನ ಆಧಾರದ ಮೇಲೆ ನಾವು 50 ಸ್ಟೂಡೆಂಟ್ ಗಳನ್ನ ಆಯ್ಕೆ ಮಾಡ್ಕೊಳ್ತೀವಿ ಈ ಬ್ಯಾಚ್ ಗೆ. ಎಂಟ್ರೆನ್ಸ್ ಟೆಸ್ಟ್ ಗೆ ರಿಜಿಸ್ಟರ್ ಆಗ್ಲಿಕ್ಕೆ ಕಮೆಂಟ್ ಸೆಕ್ಷನ್ ಅಲ್ಲಿ ಒಂದು ಲಿಂಕ್ ಅನ್ನ ಪಿನ್ ಮಾಡಲಾಗಿದೆ. ಅದರ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟರ್ ಆಗಿ ಮತ್ತು 20ನೇ ತಾರೀಕು ಬಂದು ಎಂಟ್ರೆನ್ಸ್ ಟೆಸ್ಟ್ ಅನ್ನ ಬರೆಯಿರಿ. ಇದರ ಬಗ್ಗೆ ಏನೇ ಡೌಟ್ ಇದ್ರು ಅಥವಾ ಹೆಚ್ಚಿನ ಕ್ಲಾರಿಫಿಕೇಶನ್ ಬೇಕು ಅಂತಂದ್ರೆ ಇಲ್ಲಿ ಕೊಟ್ಟಿರುವಂತಹ ನಂಬರ್ಗಳಿಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಸಂಚಿಕೆಯನ್ನ ಶುರು ಮಾಡೋಣ. ಇವತ್ತಿನ ಟಾಪಿಕ್ ಬಂದು ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್, ಅದನ್ನೇ ಫಾರೆಕ್ಸ್ ರಿಸರ್ವ್ ಅಂತ ಕೂಡ ಕರೀತಾರೆ, ವಿದೇಶಿ ವಿನಿಮಯ ಸಂಗ್ರಹ. ಮೊದಲಿಗೆ ನಾವು ವ್ಯಾಖ್ಯಾನವನ್ನು ನೋಡೋದಕ್ಕಿಂತ ಮುಂಚೆ ಸಿಂಪಲ್ ಟರ್ಮ್ಸ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ನನ್ನ ಹತ್ತಿರ ಒಂದು ಸರಕು ಇದೆ. ಇದನ್ನು ನಾನು USA ಎಕ್ಸ್ಪೋರ್ಟ್ ಮಾಡಬೇಕು. ಎಕ್ಸ್ಪೋರ್ಟ್ ಮಾಡಿದ್ದರಿಂದ ನನಗೆ ವಾಪಸ್ಸು ಸಿಗೋದು ಡಾಲರ್. ಆದರೆ ನನಗೆ ಇಂಡಿಯಾದಲ್ಲಿ ಬೇಕಾಗಿರೋದು ರುಪಿ. ಆದ್ದರಿಂದ ನಾನೇನ್ ಮಾಡ್ತೀನಿ, ಈ ಡಾಲರ್ ಅನ್ನ ತೆಗೆದುಕೊಂಡು ಒಂದು ಬ್ಯಾಂಕಿಗೆ ಹೋಗ್ತೀನಿ, ಕಮರ್ಷಿಯಲ್ ಬ್ಯಾಂಕಿಗೆ ಹೋಗಿ ಈ ಡಾಲರ್ ಅನ್ನ ಕೊಟ್ಟು ರುಪಿಯನ್ನ ಎಕ್ಸ್ಚೇಂಜ್ ಆಗಿ ಪಡ್ಕೊಳ್ತೀನಿ. ಅಂದ್ರೆ ನಾನಿಲ್ಲಿ ಮಾಡಿದ್ದು ಫಾರಿನ್ ಎಕ್ಸ್ಚೇಂಜ್, ಒಂದು ಫಾರಿನ್ ಕರೆನ್ಸಿಯನ್ನ ರುಪಿಗೆ ಎಕ್ಸ್ಚೇಂಜ್ ಮಾಡಿದ್ದೀನಿ, ವಿನಿಮಯ ಮಾಡಿದ್ದೀನಿ. ಇದನ್ನೇ ಫಾರಿನ್ ಎಕ್ಸ್ಚೇಂಜ್ ಅಥವಾ ವಿದೇಶಿ ವಿನಿಮಯ ಅಂತ ಕರೀತಾರೆ. ಈ ರೀತಿಯಾಗಿ ಸಿಕ್ಕಿರುವಂತ ಡಾಲರ್ಗಳನ್ನ ಮತ್ತು ಇತರ ಕಂಟ್ರಿಗಳ ಕರೆನ್ಸಿಗಳನ್ನ ಒಂದು ಕಡೆ ಸಂಗ್ರಹ ಮಾಡಿರ್ತಾರೆ. ಆ ಒಂದು ಕಡೆ ಯಾವುದು ಅಂತಂದ್ರೆ ಸೆಂಟ್ರಲ್ ಬ್ಯಾಂಕ್. ಇಂಡಿಯಾದ ಪರ್ಸ್ಪೆಕ್ಟಿವ್ ಅಲ್ಲಿ ಬಂದಿದ್ರೆ RBI ನ ಹತ್ತಿರ ಈ ವಿದೇಶಿ ವಿನಿಮಯ ಸಂಗ್ರಹ ಇರುತ್ತೆ. ಈ ವಿದೇಶಿ ವಿನಿಮಯ ಸಂಗ್ರಹ ಇಂಡಿಯಾದಲ್ಲಿರುವಂತಹ ಇಂಪೋರ್ಟರ್ಸ್ ಗಳಿಗೆ ಸಹಾಯಕ್ಕೆ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್, ನಾನು USA ಇಂದ ಯಾವುದೋ ಒಂದು ಸರಕನ್ನ ಇಂಪೋರ್ಟ್ ಮಾಡಬೇಕು ಅಂತಂದ್ರೆ, ಆಮದು ಮಾಡ್ಕೊಳ್ಬೇಕು ಅಂತಂದ್ರೆ ನನ್ನ ಹತ್ತಿರ ರುಪಿ ಇದೆ. ಆದರೆ USA ಅಲ್ಲಿ ನನಗೆ ಎಕ್ಸ್ಪೋರ್ಟ್ ಮಾಡ್ತಾ ಇರುವಂತಹ ವ್ಯಕ್ತಿಗೆ ಬೇಕಾಗಿರೋದು ಡಾಲರ್ ಆಗಿದೆ. ಆದ್ದರಿಂದ ನನ್ನ ಹತ್ತಿರ ಇರುವಂತಹ ಈ ರುಪಿಯನ್ನ ಕೊಟ್ಟು ಈ ವಿದೇಶಿ ವಿನಿಮಯ ಸಂಗ್ರಹದಿಂದ ಡಾಲರ್ ಅನ್ನ ಪಡ್ಕೊಂಡು ಈ ಡಾಲರ್ ಅನ್ನ USA ಅಲ್ಲಿರುವಂತಹ ಈ ವ್ಯಕ್ತಿಗೆ ಕೊಟ್ಟು ನಾನು ಸರಕನ್ನ ಆಮದು ಮಾಡ್ಕೊಳ್ತೀನಿ. ಈ ರೀತಿಯಾಗಿ ಈ ಎಕ್ಸ್ಪೋರ್ಟರ್ಗಳು ಗಳಿಸಿರುವಂತಹ ಈ ಫಾರೆಕ್ಸ್ ರಿಸರ್ವ್ ಅನ್ನ ಇಂಪೋರ್ಟರ್ಗಳು ಬಳಕೆ ಮಾಡ್ತಾರೆ. ಎಕ್ಸ್ಪೋರ್ಟರ್ಗಳು ಮಾತ್ರನೇ ಅಲ್ಲ, ನಮ್ಮ ದೇಶಕ್ಕೆ ಹರಿದು ಬರುವಂತಹ ಬಂಡವಾಳ ಹೂಡಿಕೆ ಆಗಿರಬಹುದು, ಸಾಲ ಆಗಿರಬಹುದು, ಅದೆಲ್ಲದರಿಂದನೂ ನಮಗೆ ಈ ವಿದೇಶಿ ಸಂಗ್ರಹ ಅನ್ನೋದು ಬರುತ್ತೆ. ಅಂದ್ರೆ ಡಾಲರ್ಗಳು ಮತ್ತಿತರ ಕರೆನ್ಸಿಗಳು ಬಂದು ಸೇರ್ಕೊಳ್ತವೆ ನಮ್ಮ ದೇಶಕ್ಕೆ ಹರಿದು ಬರುವಂತಹ ಹೂಡಿಕೆಯ ರೂಪದಲ್ಲಿ. ಸೊ ಒಟ್ಟಾರೆಯಾಗಿ ಒಂದು ಸಂಗ್ರಹ ನಮ್ಮ ಹತ್ತಿರ ಇದೆ. ಅದರಲ್ಲಿ ಫಾರಿನ್ ಎಕ್ಸ್ಚೇಂಜ್ಗಳು ಇದಾವೆ, ಫಾರಿನ್ ಕರೆನ್ಸಿಗಳು ಇದಾವೆ. ಇಷ್ಟು ನಮಗೆ ಗೊತ್ತಾಯ್ತು. ಈ ಒಂದು ಸಂಗ್ರಹದಲ್ಲಿ ಇನ್ನೂ ಹಲವಾರು ಕಾಂಪೊನೆಂಟ್ಗಳು ಬರ್ತವೆ, ಅವುಗಳನ್ನ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಫಾರೆಕ್ಸ್ ರಿಸರ್ವ್ ಅಂದ್ರೆ ಏನು ಅಂತ IMF ಒಂದು ವ್ಯಾಖ್ಯಾನವನ್ನ ಕೊಟ್ಟಿದೆ. ಈ ವ್ಯಾಖ್ಯಾನವನ್ನ ನೋಡಿ ಮುಂದಕ್ಕೆ ಹೋಗೋಣ. ಮೊದಲಿಗೆ IMF ಹೇಳುತ್ತೆ, ಫಾರೆಕ್ಸ್ ರಿಸರ್ವ್ ಅಥವಾ ವಿದೇಶಿ ವಿನಿಮಯ ಸಂಗ್ರಹ ಅಂತಂದ್ರೆ ಇದು ಆ ದೇಶದ ಎಕ್ಸ್ಟರ್ನಲ್ ಅಸೆಟ್ ಆಗಿದೆ. ಆ ದೇಶದ ಆಸ್ತಿಯೇನೋ ಸರಿ, ಆದರೆ ಆ ದೇಶ ಪ್ರಿಂಟ್ ಮಾಡಿರುವಂತ ಅಸೆಟ್ ಅದಲ್ಲ. ಫಾರ್ ಎಕ್ಸಾಂಪಲ್, ಈಗ ನಮ್ಮ ಫಾರೆಕ್ಸ್ ರಿಸರ್ವ್ ಅಲ್ಲಿ ಡಾಲರ್ಗಳು ಇದಾವೆ. ಇವುಗಳನ್ನ ನಾವಂತೂ ಪ್ರಿಂಟ್ ಮಾಡಿಲ್ಲ, USA ಪ್ರಿಂಟ್ ಮಾಡಿದೆ. ಅದೇ ರೀತಿಯಾಗಿ ಬೇರೆ ಬೇರೆ ಕರೆನ್ಸಿಗಳನ್ನ ಬೇರೆ ಬೇರೆ ದೇಶಗಳು ಪ್ರಿಂಟ್ ಮಾಡಿದವೆ, ಅವುಗಳನ್ನ ನಾವಿವತ್ತು ಸಂಗ್ರಹ ಮಾಡಿದೀವಿ. ಇವುಗಳು ನಮ್ಮ ಎಕ್ಸ್ಟರ್ನಲ್ ಅಸೆಟ್ಗಳು, ಬಾಹ್ಯ ದೇಶಗಳಿಂದ ನಾವು ಗಳಿಸಿರುವಂತ ಸಂಪತ್ತು ಇದಾಗಿದೆ. ಒಂದು ಇದು ಎಕ್ಸ್ಟರ್ನಲ್ ಅಸೆಟ್ ಆಗಿದೆ. ಇದನ್ನ ಒಂದು ಕಂಟ್ರಿಯ ಮಾನಿಟರಿ ಅಥಾರಿಟಿ, ಫಾರ್ ಎಕ್ಸಾಂಪಲ್ ಇಂಡಿಯಾದ ಪರ್ಸ್ಪೆಕ್ಟಿವ್ ಅಲ್ಲಿ RBI, ಈ RBI ಏನ್ ಮಾಡುತ್ತೆ ಅಂತಂದ್ರೆ ಈ ಸಂಗ್ರಹವನ್ನ ತನ್ನ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸಿನ ನೀಡ್ಗಳಿಗೋಸ್ಕರ ಬಳಕೆ ಮಾಡ್ಕೊಳ್ಳುತ್ತೆ. ಸಂದಾಯ ಬಾಕಿಯಲ್ಲಿರುವಂತ, ಫಾರ್ ಎಕ್ಸಾಂಪಲ್ ನಾವು ಮಾಡ್ತಿರುವಂತ ಎಕ್ಸ್ಪೋರ್ಟ್ ಕಡಿಮೆ ಇದ್ದು ಇಂಪೋರ್ಟ್ ಜಾಸ್ತಿ ಇದೆ ಅಂತ ಆಗ ನಮಗೆ ಡಾಲರ್ಗಳ ಅವಶ್ಯಕತೆ ಬೀಳುತ್ತೆ. ಆ ಡಾಲರ್ ಅನ್ನ ನಾವು ಎಲ್ಲಿಂದ ತಗೊಳ್ತೀವಿ ಅಂತಂದ್ರೆ ಈ ವಿದೇಶಿ ವಿನಿಮಯ ಸಂಗ್ರಹದಿಂದ ತಗೊಳ್ತೀವಿ. ಅಂದ್ರೆ ಈಗಾಗಲೇ ಗಳಿಸಿ ಇಟ್ಟಿರುವಂತ ಈ ಒಂದು ಸಂಗ್ರಹದಿಂದ ಈಗ ಬೇಕಾಗಿರುವಂತ ಅವಶ್ಯಕತೆಗಳಿಗೆ ನಾವು ಬಳಕೆ ಮಾಡ್ಕೊಳ್ತೀವಿ. ಇದು ನಮಗೆ ಫಾರೆಕ್ಸ್ ರಿಸರ್ವ್ ಅಂದ್ರೆ ಏನು ಅಂತ IMF ಕೊಟ್ಟಿರುವಂತ ವ್ಯಾಖ್ಯಾನ. ಇಲ್ಲಿ ಡಾಲರ್ ಅನ್ನೇ ಯಾಕೆ ಮತ್ತೆ ಮತ್ತೆ ನಾವು ಬಳಕೆ ಮಾಡ್ತಾ ಇರೋದು? ಈ ಫಾರೆಕ್ಸ್ ರಿಸರ್ವ್ ಅಲ್ಲಿ
ಬೇರೆ ಬೇರೆ ಕಂಟ್ರಿಗಳ ಕರೆನ್ಸಿಗಳು ಕೂಡ ಇರಬೇಕಾದ್ರೆ. ಯಾಕೆ ಅಂತಂದ್ರೆ ಡಾಲರ್ ಅನ್ನೋದು ಇವತ್ತು ಜಾಗತಿಕ ಮಾರುಕಟ್ಟೆಯಲ್ಲಿ ಎಲ್ಲ ದೇಶಗಳು ಅಕ್ಸೆಪ್ಟ್ ಮಾಡಿಕೊಳ್ಳುವಂತ ಒಂದು ಕರೆನ್ಸಿ ಆಗಿದೆ. ಆದ್ದರಿಂದನೇ ಡಾಲರ್ ಅನ್ನು ನಾವು ಹಾರ್ಡ್ ಕರೆನ್ಸಿ ಅಂತ ಕೂಡ ಕರಿತೀವಿ. ಹಲವಾರು ಕಂಟ್ರಿಗಳಿಗೆ ಈ ಕರೆನ್ಸಿ ಒಂದು ಪ್ರೈಮರಿ ಕರೆನ್ಸಿ ಆಗಿದೆ. ಹಾರ್ಡ್ ಕರೆನ್ಸಿ ಯಾಕೆ ಅಂತಂದ್ರೆ ಇದನ್ನ ಯಾವ ದೇಶ ಬೇಕಾದ್ರೂ, ಯಾವ ದೇಶಕ್ಕೆ ಬೇಕಾದ್ರೂ, ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಕೊಡಬಹುದು. ಎಲ್ಲರೂ ಇದನ್ನ ಸ್ವೀಕಾರ ಮಾಡ್ತಾರೆ ಟ್ರಾನ್ಸಾಕ್ಷನ್ಗೋಸ್ಕರ. ಸಾಮಾನ್ಯವಾಗಿ ಯಾರೂ ಇದನ್ನ ತಿರಸ್ಕಾರ ಮಾಡೋದಿಲ್ಲ. ಆದ್ದರಿಂದ ಡಾಲರ್ ಅನ್ನು ನಾವು ಹಾರ್ಡ್ ಕರೆನ್ಸಿ ಅಂತ ಕರಿತೀವಿ. ಈಗ ಈ ಫೋರೆಕ್ಸ್ ರಿಸರ್ವ್ ಅಲ್ಲಿ ಯಾವ ಯಾವ ಅಂಶಗಳು ಇದಾವೆ ಅಂತ ನೋಡಬೇಕು. ಯಾಕೆ ಅಂತಂದ್ರೆ ಫೋರೆಕ್ಸ್ ರಿಸರ್ವ್ ಅಂದ್ರೆ ಕೇವಲ ಡಾಲರ್ ಮಾತ್ರನೇ ಇರೋದಿಲ್ಲ, ಬೇರೆ ಬೇರೆ ದೇಶಗಳ ಕರೆನ್ಸಿಗಳು ಇರ್ತವೆ. ಈ ಕರೆನ್ಸಿಗಳನ್ನ ನಾವು ಫಾರಿನ್ ಕರೆನ್ಸಿ ಅಸೆಟ್ಗಳು ಅಂತ ಕರಿತೀವಿ. ಅದೇ ರೀತಿಯಾಗಿ ಗೋಲ್ಡ್ ಕೂಡ ಇರುತ್ತೆ. ಅದೇ ರೀತಿಯಾಗಿ IMF ಗೆ ಸಂಬಂಧಪಟ್ಟಂತ ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ ಮತ್ತು ರಿಸರ್ವ್ ಟ್ರಾಂಚೆ ಪೊಸಿಷನ್ ಅನ್ನುವಂತ ಅಂಶಗಳು ಕೂಡ ಇರ್ತವೆ. ಇಲ್ಲಿ ಫಾರಿನ್ ಕರೆನ್ಸಿ ಅಸೆಟ್ ಅಂತಂದ್ರೆ ಸಿಂಪಲ್ ಆಗಿ ಇದೆ, ಬೇರೆ ಬೇರೆ ದೇಶಗಳಿಂದ ನಾವು ಗಳಿಸಿರುವಂತ ಕರೆನ್ಸಿಗಳು. ಈ ಕರೆನ್ಸಿಗಳನ್ನು ನಾವು ಒಂದು ಕಡೆ ಇಡ್ತೀವಿ. ಅದೇ ಈ ಫಾರಿನ್ ಕರೆನ್ಸಿ ಅಸೆಟ್ ಅನ್ನುವಂತ ಅಂಶ. ಈ ಅಂಶ ಫಾರೆಕ್ಸ್ ರಿಸರ್ವ್ ಅಲ್ಲಿ ಅತಿ ದೊಡ್ಡ ಭಾಗ ಅಂತ ಹೇಳಬಹುದು. ನಂತರ ಗೋಲ್ಡ್ ಬರುತ್ತೆ. ನಂತರ IMF ಗೆ ಸಂಬಂಧಪಟ್ಟಂತ ಈ ಎರಡು ಪದಗಳನ್ನು ನಾವು ಇವತ್ತು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳೋದಾದ್ರೆ ಇಲ್ಲಿ ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ ಅಥವಾ SDR ಅಂದ್ರೆ ಒಂದು ಬುಟ್ಟಿಯ ರೂಪದಲ್ಲಿ ನೀವು ವಿಜುವಲೈಸ್ ಮಾಡ್ಕೊಳ್ಳಿ. ಇದು IMF ಅಲ್ಲಿ ಇರುವಂತ ಒಂದು ಅಕೌಂಟಿಂಗ್ ಟರ್ಮು, ಒಂದು ಬುಟ್ಟಿ. ಈ ಬುಟ್ಟಿಯಲ್ಲಿ 5 ಕರೆನ್ಸಿಗಳು ಇರ್ತವೆ. ಒಂದು USA ಡಾಲರ್ ಇರುತ್ತೆ, ಎರಡನೇದಾಗಿ ಯುರೋಪಿಯನ್ ಯೂನಿಯನ್ ನ ಯೂರೋ ಇರುತ್ತೆ, ನಂತರ UK ಯ ಪೌಂಡ್ ಇರುತ್ತೆ, ನಂತರ ಜಾಪನೀಸ್ ಯೆನ್ ಇರುತ್ತೆ, ನಂತರ ಚೈನಾದ ಯುವಾನ್ ಅಥವಾ ರೆನ್ಮಿಂಬಿ ಅನ್ನುವಂತ ಕರೆನ್ಸಿ ಇರುತ್ತೆ. ಒಟ್ಟಾರೆಯಾಗಿ 5 ಕರೆನ್ಸಿಗಳನ್ನ ಒಳಗೊಂಡಿರುವಂತ ಒಂದು ಬುಟ್ಟಿ ಇದಾಗಿದೆ. ಈ ಬುಟ್ಟಿಯನ್ನ 100 ಭಾಗ ಮಾಡಿದ್ರೆ ಅದರಲ್ಲಿರುವಂತ ಪ್ರತಿಯೊಂದು ಭಾಗವು ಒಂದು SDR ಆಗುತ್ತೆ. ಈ SDR ಅನ್ನ IMF ತನ್ನ ಅಕೌಂಟಿಂಗ್ ಅಲ್ಲಿ ಬಳಕೆ ಮಾಡುತ್ತೆ. IMF ತನ್ನ ಹತ್ತಿರ ಇರುವಂತ ಸಂಪತ್ತು ಅಥವಾ ರಿಸೋರ್ಸ್ ಎಷ್ಟಿದೆ ಅಂತ ಹೇಳ್ತಿರ್ಬೇಕಾದ್ರೆ ಯಾವುದೋ ಒಂದು ಕರೆನ್ಸಿಯಲ್ಲಿ, ಡಾಲರ್ ಅಲ್ಲೋ ಅಥವಾ ರುಪಿಯಲ್ಲೋ ಹೇಳೋದಿಲ್ಲ. ಅದರ ಬದಲಿಗೆ IMF ತನ್ನ ಹತ್ತಿರ ಎಷ್ಟು SDR ಇದೆ ಅಂತ ಹೇಳುತ್ತೆ. ಅಂದ್ರೆ ಎಷ್ಟು ಬಿಲಿಯನ್ ಡಾಲರ್ ಇದೆ ಅಂತ ಹೇಳುವುದರ ಬದಲಾಗಿ ಎಷ್ಟು ಬಿಲಿಯನ್ SDR ಇದೆ ಅಂತ IMF ಹೇಳುತ್ತೆ. ಸೊ ಒಟ್ಟಾರೆಯಾಗಿ ಈ SDR ಅಂತಂದ್ರೆ ನಮಗೆ ಅರ್ಥ ಆಗ್ಬೇಕಾಗಿರೋದು ಇದು ಒಂದು ಬುಟ್ಟಿ. ಈ ಬುಟ್ಟಿಯಲ್ಲಿ 5 ಕರೆನ್ಸಿಗಳು ಈಗ ಸದ್ಯಕ್ಕೆ ಇರೋದು. ಈ 5 ಕರೆನ್ಸಿಗಳನ್ನ ಒಳಗೊಂಡಿರುವಂತಹ ಈ ಬುಟ್ಟಿಯನ್ನು ನಾವು SDR ಅಂತ ಕರಿತೀವಿ. SDR ನ ಮುಖಾಂತರವಾಗಿ IMF ಅಲ್ಲಿ ಇರುವಂತಹ ರಿಸೋರ್ಸಸ್ ಗಳ ಬಗ್ಗೆ ನಾವು ಮಾತಾಡ್ತೀವಿ. ಈಗ ಈ SDR ಅಲ್ಲೇ ಇನ್ನೊಂದು ವ್ಯಾಖ್ಯಾನ ಬರುತ್ತೆ. ಅದೇನು ಅಂತಂದ್ರೆ IMF ಅಲ್ಲಿ ನಾವು ಸದಸ್ಯತ್ವವನ್ನು ಪಡ್ಕೊಳ್ಬೇಕು ಅಂತಂದ್ರೆ ಪ್ರತಿಯೊಂದು ದೇಶಕ್ಕೂ IMF ಒಂದು ಕೋಟಾ ಅಂತ ಕೊಟ್ಟಿರುತ್ತೆ. ಆ ಕೋಟಾದ ಆಧಾರದ ಮೇಲೆ IMF ತನ್ನ ಹತ್ತಿರ ಇರುವಂತಹ ಈ SDR ಅನ್ನ ಅಲೋಕೇಟ್ ಮಾಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇಂಡಿಯಾ IMF ನ ಮೆಂಬರ್ ಆಗಿದೆ. ಇಂಡಿಯಾಕ್ಕೆ ಒಂದಷ್ಟು ಕೋಟಾವನ್ನು ಕೂಡ ಅಲೋಕೇಟ್ ಮಾಡಲಾಗಿದೆ. ಇಲ್ಲಿ ಕೋಟಾ ಅಂತಂದ್ರೆ ಸಿಂಪಲ್ ಟರ್ಮ್ಸ್ ಅಲ್ಲಿ ಸದಸ್ಯತ್ವವನ್ನು ಪಡ್ಕೊಳ್ಳಿಕ್ಕೆ ನಾವು ಕೊಡಬೇಕಾಗಿರುವಂತಹ ಫೀಸ್ ಅಂತ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಈಗ ಇಂಡಿಯಾಕ್ಕೆ ಇರುವಂತಹ ಕೋಟಾದ ಆಧಾರದ ಮೇಲೆ IMF ತನ್ನ ಹತ್ತಿರ ಇರುವಂತಹ ಈ SDR ಅನ್ನ ಇಂಡಿಯಾಕ್ಕೆ ಒಂದಷ್ಟು ಅಲೋಕೇಟ್ ಮಾಡುತ್ತೆ. ಈಗ ಈ SDR ಅನ್ನ ಇಂಡಿಯಾಕ್ಕೆ ಸಿಕ್ಕಿರುವಂತಹ ಈ SDR ಅನ್ನ ರುಪಿ ಅಂತನಂತೂ ಹೇಳಲಿಕ್ಕೆ ಆಗೋದಿಲ್ಲ, ಡಾಲರ್ ಅಂತಾನೂ ಹೇಳಲಿಕ್ಕೆ ಆಗೋದಿಲ್ಲ, SDR ಅಂತಾನೆ ಕರಿಬೇಕು. ಯಾಕೆ ಅಂತಂದ್ರೆ ಇದು ಈ ಬುಟ್ಟಿಯ ಒಂದು ಭಾಗ ಆಗಿದೆ. ಈ SDR ಅನ್ನ ನಾವು ಎಲ್ಲಿ ತೋರಿಸ್ತೀವಿ ಅಂತಂದ್ರೆ ನಮ್ಮ ಫೋರೆಕ್ಸ್ ರಿಸರ್ವ್ ಅಲ್ಲಿ ತೋರಿಸ್ತೀವಿ. ಈ ರೀತಿಯಾಗಿ IMF ಇಂದ ನಮಗೆ ಸಿಕ್ಕಿರುವಂತಹ ಈ SDR ಗಳನ್ನ, ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ ಗಳನ್ನ ನಾವು ವಿದೇಶಿ ವಿನಿಮಯ ಸಂಗ್ರಹದಲ್ಲಿ ತೋರಿಸ್ತೀವಿ. ಸೊ ಈ SDR ನ ಬಗ್ಗೆ 2 ಮಾತುಗಳನ್ನ ನೀವು ನೆನ್ಪಿಟ್ಕೊಳ್ಬೇಕು. ಮೊದಲನೆಯದು ಅಂತಂದ್ರೆ SDR ಅನ್ನೋದು ಒಂದು ಕರೆನ್ಸಿ ಅಲ್ಲ, 5 ಕರೆನ್ಸಿಗಳ ಒಂದು ಬುಟ್ಟಿ ಆಗಿದೆ. ಅಟ್ ದ ಸೇಮ್ ಟೈಮ್ SDR ಅನ್ನೋದು ನಮ್ಮ ಹಕ್ಕು ಅಥವಾ ಕ್ಲೈಮ್ ಅಲ್ಲ. ಇಲ್ಲಿ ಒಂದು ದೇಶ IMF ಅಲ್ಲಿ ಸದಸ್ಯತ್ವವನ್ನು ಪಡೆದುಕೊಂಡಿರುವ ಹಿನ್ನೆಲೆಯಲ್ಲಿ ತಾನು ಕ್ಲೈಮ್ ಮಾಡಬಹುದಾದಂತ ಒಂದು ಅಂಶ, ತಾನು ಕ್ಲೈಮ್ ಮಾಡಬಹುದು, ಪೊಟೆನ್ಶಿಯಲ್ ಕ್ಲೈಮ್ ಈ SDR ಆಗಿದೆ ಹೊರತು ಇದು ಕ್ಲೈಮ್ ಅಲ್ಲ ಅಥವಾ ಹಕ್ಕು ಅಂತ ಅಲ್ಲ. ಈ 2 ಮಾತುಗಳನ್ನ ನೀವು ನೆನ್ಪಿಟ್ಕೊಂಡಿರಿ SDR ನ ಬಗ್ಗೆ. ಈಗ ಸದ್ಯಕ್ಕೆ ಫೋರೆಕ್ಸ್ ರಿಸರ್ವ್ ನ ಬಗ್ಗೆ ಮಾತಾಡೋದಾದ್ರೆ SDR ಅನ್ನೋದು ಒಂದು ಕರೆನ್ಸಿಯ ಬುಟ್ಟಿಯಿಂದ ನಮಗೆ ಸಿಕ್ಕಿರುವಂತ ಒಂದು ಭಾಗ. ಇದನ್ನ ಯಾವ ಕರೆನ್ಸಿಗೆ ಬೇಕಾದ್ರೂ ನಾವು ಕನ್ವರ್ಟ್ ಮಾಡಿಕೊಳ್ಳಬಹುದು. IMF ಅಲ್ಲಿ ಕೊಟ್ಟಿರುವಂತ ಈ ಚಾರ್ಟ್ ಅನ್ನ ನೀವು ಅಬ್ಸರ್ವ್ ಮಾಡಿ. ಈ ಚಾರ್ಟ್ ಅನ್ನ IMF ಪ್ರತಿದಿನ ಅಪ್ಡೇಟ್ ಮಾಡುತ್ತೆ. ಈ ಚಾರ್ಟ್ ಅಲ್ಲಿ ಹೇಳುತ್ತೆ ಒಂದು SDR ಅನ್ನ ಕೊಟ್ರೆ ನಿಮ್ಮ ಕರೆನ್ಸಿ ಎಷ್ಟು ಬರುತ್ತೆ ಅಂತ. ಈಗ ಫಾರ್ ಎಕ್ಸಾಂಪಲ್ ಇಂಡಿಯಾದಲ್ಲಿ ನಮ್ಮ ಹತ್ತಿರ ಒಂದು SDR ಇದೆ ಅಂತಂದ್ರೆ ನಮಗೆ ಎಷ್ಟು ರೂಪಾಯಿ ಬರುತ್ತೆ ಅಂತಂದ್ರೆ ಒಂದು SDR ಗೆ 105 ರೂಪಾಯಿ ಬರುತ್ತೆ. ಅಥವಾ USA ಡಾಲರ್ ಬೇಕು ಅಂತಂದ್ರೆ $1 ಗೆ ನಮಗೆ $1.44 ಬರ್ತವೆ. ಇದು ನಮಗೆ SDR ಅನ್ನುವಂತ ಕಾನ್ಸೆಪ್ಟ್. ಆದರೆ ನಾವು ಅಂದ್ರೆ ಪ್ರೈವೇಟ್ ಇಂಡಿವಿಜುವಲ್ಸ್ಗಳು SDR ಅನ್ನ ಹೊಂದಿರಲಿಕ್ಕೆ ಅವಕಾಶ ಇಲ್ಲ, ಯಾವುದೇ ಅವಕಾಶವನ್ನ ಕೊಟ್ಟಿಲ್ಲ. SDR ಗಳು ಕೇವಲ ಸ್ಟೇಟ್ಗಳ ಹತ್ತಿರ, ಕಂಟ್ರಿಗಳ ಹತ್ತಿರ ಮಾತ್ರನೇ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇಂಡಿಯಾದ ಹತ್ತಿರ SDR ಇದೆ. ಈ SDR ಅನ್ನ ನಾವು ವಿದೇಶಿ ವಿನಿಮಯ ಸಂಗ್ರಹದಲ್ಲಿ ತೋರಿಸ್ತೀವಿ.
ಅದೇ ರೀತಿಯಾಗಿ ಇನ್ನೊಂದು ಕಾನ್ಸೆಪ್ಟ್ IMF ಅಲ್ಲಿ ಬರುತ್ತೆ, ರಿಸರ್ವ್ ಟ್ರಾಂಚೆ ಪೊಸಿಷನ್. ರಿಸರ್ವ್ ಟ್ರಾಂಚೆ ಪೊಸಿಷನ್ ಅಂತಂದ್ರೆ ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳೋದಾದ್ರೆ IMF ಅಲ್ಲಿ ನಾವು ಸದಸ್ಯತ್ವವನ್ನು ಪಡ್ಕೊಂಡಿದೀವಿ ಅಂತಂದ್ರೆ ನಮ್ಮದೇ ಆದಂತ ಒಂದು ಕೋಟಾ ಇರುತ್ತೆ. ಈ ಕೋಟಾದ ಒಂದಷ್ಟು ಭಾಗವನ್ನು ನಾವು ಈ IMF ಇಂದ ಪಡೆದುಕೊಳ್ಳಬಹುದು ಯಾವ ಸಂದರ್ಭದಲ್ಲಿ ಆದರೂ ನಮಗೆ ಬೇಕಾದಾಗ. ಫಾರ್ ಎಕ್ಸಾಂಪಲ್, ಇಂಡಿಯಾದ ಕೋಟಾ ಬಂದು 100 SDR ಇದೆ ಅಂತಂದ್ರೆ ಯಾವ ಸಂದರ್ಭದಲ್ಲಿ ಆದರೂ ಇಂಡಿಯಾ ಈ RTP ಯ ಅಡಿಯಲ್ಲಿ 25 SDR ಗಳನ್ನ ಡ್ರಾ ಮಾಡ್ಕೊಳ್ಬಹುದು. ಈ 25 SDR ಗಳಿಗೆ ಹೆಚ್ಚಿನ ಬಡ್ಡಿ ಏನೂ ಇರೋದಿಲ್ಲ ಮತ್ತು ಟ್ರಾನ್ಸಾಕ್ಷನ್ ಕಾಸ್ಟು ಇರೋದಿಲ್ಲ. ನಮಗೆ ಬೇಕಾದಾಗ ನಮ್ಮ BOP ಗೆ ಯಾವುದಾದ್ರೂ ಒಂದು ನೆಸೆಸಿಟಿ ಬಂದಿದೆ ಅಂತಂದ್ರೆ ಆ ಸಂದರ್ಭದಲ್ಲಿ ಈ 25 SDR ಗಳನ್ನ ನಾವು ಸುಲಭವಾಗಿ ತೆಗೆದುಕೊಳ್ಳಬಹುದು IMF ನ ಅಡಿಯಲ್ಲಿರುವಂತಹ ಈ ರಿಸರ್ವ್ ಟ್ರಾಂಚೆ ಪೊಸಿಷನ್ ಇಂದ. ಇಲ್ಲಿ ಟ್ರಾಂಚೆ ಅಂತಂದ್ರೆ ಒಂದು ಅಂಶ, ಒಂದು ಭಾಗ ಅಂತ. ಈ ಒಂದು ರಿಸರ್ವ್ ಅನ್ನು ನಾವು IMF ನ ಹತ್ತಿರ ಇಟ್ಟಿರ್ತೀವಿ. ಈ ಭಾಗವನ್ನು ನಾವು ಯಾವ ಸಂದರ್ಭದಲ್ಲಿ ಬೇಕಾದರೂ ಆಕ್ಸೆಸ್ ಮಾಡಿಕೊಳ್ಳಬಹುದು. ಇಷ್ಟು ನಮಗೆ ನಮ್ಮ ಫೋರೆಕ್ಸ್ ರಿಸರ್ವ್ ಅಲ್ಲಿ ಇರುವಂತಹ ಕಾಂಪೊನೆಂಟ್ ಗಳ ಬಗ್ಗೆ. ಡೈರೆಕ್ಟ್ಲಿ ಕಾಂಪೊನೆಂಟ್ ಗಳು ಯಾವ್ಯಾವು ಅಂತನಾದ್ರೂ ಕ್ವೆಶನ್ ಕೇಳಬಹುದು, ಅಥವಾ ಇಲ್ಲಿರುವಂತಹ ಸ್ಪೆಷಲ್ ಟರ್ಮ್ಗಳು, ಫಾರ್ ಎಕ್ಸಾಂಪಲ್ ರಿಸರ್ವ್ ಟ್ರಾಂಚೆ ಪೊಸಿಷನ್, ಫಾರ್ ಎಕ್ಸಾಂಪಲ್ SDR, ಇಂಥ ಪದಗಳನ್ನ ಡೈರೆಕ್ಟ್ಲಿ ಕೊಡಬಹುದು. ಅದು ಸಿಂಪಲ್ ಕ್ವೆಶನ್ ಆಗುತ್ತೆ. ಈ ರೀತಿಯ ಪದಗಳನ್ನ ಕೊಟ್ಟು ಆಪ್ಷನ್ ಅಲ್ಲಿ ಈ ಪದಗಳು ಯಾವ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳಬಹುದು. ಈಗ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಈ ವಿದೇಶಿ ವಿನಿಮಯ ಸಂಗ್ರಹದಲ್ಲಿ ಇಂಡಿಯಾ ಯಾವ ಯಾವ ಅಂಶಗಳಲ್ಲಿ ಎಷ್ಟೆಷ್ಟು ರಿಸರ್ವ್ ಅನ್ನ ಹೊಂದಿದೆ ಅನ್ನೋದನ್ನ ಅಬ್ಸರ್ವ್ ಮಾಡೋಣ. ಇದು ಲೇಟೆಸ್ಟ್ ಡೇಟಾ. RBI ನ ವೆಬ್ಸೈಟ್ ಗೆ ಹೋದ್ರೆ ಈ ಡೇಟಾ ನಿಮಗೆ ಸಿಗುತ್ತೆ. ಈ ಡೇಟಾ ನಮಗೆ ಹೇಳ್ತಾ ಇದೆ ಈಗ ಸದ್ಯಕ್ಕೆ ಇಂಡಿಯಾದ ಫೋರೆಕ್ಸ್ ರಿಸರ್ವ್ ಬಂದು $590 ಬಿಲಿಯನ್ ಇದೆ ಅಂತ. $590 ಬಿಲಿಯನ್ ಅಷ್ಟು ನಮ್ಮ ವಿದೇಶಿ ವಿನಿಮಯ ಸಂಗ್ರಹ ಈಗ ಸದ್ಯಕ್ಕೆ RBI ನ ಹತ್ತಿರ ಇರೋದು. ಈ $590 ಬಿಲಿಯನ್ ಅಲ್ಲಿ ಫಾರಿನ್ ಕರೆನ್ಸಿ ಅಸೆಟ್ $547 ಬಿಲಿಯನ್ ಅಷ್ಟು ಇದೆ. ಅಂದ್ರೆ ನಮ್ಮ ವಿದೇಶಿ ವಿನಿಮಯ ಸಂಗ್ರಹದ ಅತಿ ದೊಡ್ಡ ಭಾಗ ಯಾವ ಅಂಶಕ್ಕೆ ಬಿಲಾಂಗ್ ಆಗಿದೆ ಅಂತಂದ್ರೆ ಅದು ಫಾರಿನ್ ಕರೆನ್ಸಿ ಅಸೆಟ್ಗೆ ಬಿಲಾಂಗ್ ಆಗಿದೆ. $547 ಬಿಲಿಯನ್ ಅಷ್ಟು ಫಾರಿನ್ ಕರೆನ್ಸಿ ಅಸೆಟ್ ಅನ್ನ ಇಂಡಿಯಾ ಈಗ ಸದ್ಯಕ್ಕೆ ಹೊಂದಿದೆ. ನಂತರ ಬರೋದು ಗೋಲ್ಡ್, ಅರೌಂಡ್ $36 ಬಿಲಿಯನ್ ವರ್ತ್ ಅಷ್ಟು ಗೋಲ್ಡ್ ಅನ್ನು ನಾವು ಹೊಂದಿದ್ದೀವಿ. ನಂತರ ರಿಸರ್ವ್ ಟ್ರಾಂಚೆ ಪೊಸಿಷನ್ ಬರುತ್ತೆ, ನಂತರ SDR ಬರುತ್ತೆ. ಈ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ನೆನ್ಪಿಟ್ಕೊಳ್ಳಿ ನೀವು, ಪ್ರಿಲಿಮ್ಸ್ ಅಲ್ಲಿ ಸಹಾಯಕ್ಕೆ ಬರುತ್ತೆ. ಮೊದಲಿಗೆ ಫಾರಿನ್ ಕರೆನ್ಸಿ ಅಸೆಟ್, ನಂತರ ಗೋಲ್ಡ್, ನಂತರ ರಿಸರ್ವ್ ಟ್ರಾಂಚೆ ಪೊಸಿಷನ್, ನಂತರ SDR. ಈ ಒಂದು ಆರ್ಡರ್ ಅಲ್ಲೇ ನೆನ್ಪಿಟ್ಕೊಳ್ಳಿ. ನಂತರ ನಮ್ಮ ಫೋರೆಕ್ಸ್ ರಿಸರ್ವ್ ಸಾಕಷ್ಟು ಬೆಳವಣಿಗೆಯನ್ನ ಕಂಡಿದೆ ಈ ವರ್ಷ. ಎಷ್ಟರ ಮಟ್ಟಿಗೆ ಬೆಳವಣಿಗೆಯನ್ನ ಕಂಡಿದೆ ಅಂತಂದ್ರೆ ಈ ಒಂದೇ ವರ್ಷದಲ್ಲಿ more than $100 ಬಿಲಿಯನ್ ಅಷ್ಟು ನಾವು ನಮ್ಮ ವಿದೇಶಿ ವಿನಿಮಯ ಸಂಗ್ರಹಕ್ಕೆ ಆಡ್ ಮಾಡಿದೀವಿ. ಆದ್ದರಿಂದ ಇಂಡಿಯಾ ಇವತ್ತು ಪ್ರಪಂಚದಲ್ಲೇ ಅತಿ ಹೆಚ್ಚು ಫೋರೆಕ್ಸ್ ರಿಸರ್ವ್ ಅನ್ನು ಹೊಂದಿರುವಂತಹ ದೇಶಗಳಲ್ಲಿ 4ನೇ ದೇಶ ಆಗಿದೆ. ಮೊದಲಿಗೆ ಚೈನಾ ದೇಶ ಇದೆ, ನಂತರ ಜಪಾನ್ ಇದೆ, ನಂತರ ಸ್ವಿಟ್ಜರ್ಲ್ಯಾಂಡ್ ಇದೆ. ಈಗ ಸದ್ಯಕ್ಕೆ ಇಂಡಿಯಾ 4ನೇ ಸ್ಥಾನದಲ್ಲಿ ಇದೆ. 4ನೇ ಸ್ಥಾನದಲ್ಲಿ $590 ಬಿಲಿಯನ್ ಅಷ್ಟು ವಿದೇಶಿ ವಿನಿಮಯ ಸಂಗ್ರಹವನ್ನ ಇಂಡಿಯಾ ಹೊಂದಿದೆ. ಈ ಪಾಯಿಂಟ್ ಅನ್ನು ಕೂಡ ನೆನ್ಪಿಟ್ಕೊಳ್ಳಿ. ಈಗ ಇಷ್ಟೆಲ್ಲ ಫೋರೆಕ್ಸ್ ಅನ್ನು ನಾವು ಗಳಿಕೆ ಮಾಡಿ ಒಂದು ಕಡೆ ಸಂಗ್ರಹ ಮಾಡಿದೀವಿ. ಇದರ ಉಪಯೋಗವಾದ್ರೂ ಏನು? $590 ಬಿಲಿಯನ್ ಅಷ್ಟು ವಿದೇಶಿ ವಿನಿಮಯ ಸಂಗ್ರಹ ನಮ್ಮ ಹತ್ತಿರ ಇದೆ. ಇದರ ಉಪಯೋಗವಾದ್ರೂ ಏನು? ಉಪಯೋಗ ಏನು ಅಂತಂದ್ರೆ ನಮ್ಮ ದೇಶಕ್ಕೆ ನಾವು ಇಂಪೋರ್ಟ್ ಮಾಡ್ಕೊಳ್ಬೇಕು ಅಂತಂದ್ರೆ ನಮ್ಮ ಕರೆನ್ಸಿಯನ್ನಂತೂ ಕೊಡ್ಲಿಕ್ಕೆ ಆಗೋದಿಲ್ಲ. ನಾವು ಕೊಡಬೇಕಾಗಿರೋದು ಡಾಲರ್ ಅಥವಾ ಯಾವ ದೇಶದಿಂದ ನಾವು ಇಂಪೋರ್ಟ್ ಮಾಡ್ಕೊಳ್ತಿದೀವೋ ಆ ದೇಶದ ಕರೆನ್ಸಿಯನ್ನು ನಾವು ಕೊಡಬೇಕಾಗತ್ತೆ. ಆ ಕರೆನ್ಸಿ ನಮಗೆ ಎಲ್ಲಿಂದ ಸಿಗುತ್ತೆ ಅಂತಂದ್ರೆ ನಮ್ಮ ಈ ಫೋರೆಕ್ಸ್ ರಿಸರ್ವ್ ಇಂದ, ವಿದೇಶಿ ವಿನಿಮಯ ಸಂಗ್ರಹದಿಂದ ಸಿಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇರಾಕ್ ದೇಶದಿಂದ ನಾವು ಆಯಿಲ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ತಿದೀವಿ ಅಂತಂದ್ರೆ ಆ ಆಯಿಲ್ಗೆ ನಾವು ಇರಾಕಿಗೆ ವಾಪಸ್ಸು ಕೊಡಬೇಕಾಗಿರೋದು ಡಾಲರ್ ಅನ್ನ. ಆದ್ದರಿಂದ ನಮ್ಮ ಆಮದುಗೆ ಸಹಾಯ ಮಾಡೋದು ಈ ಫೋರೆಕ್ಸ್ ರಿಸರ್ವ್. ಫೋರೆಕ್ಸ್ ರಿಸರ್ವ್ ಎಷ್ಟಿದೆ ಅನ್ನೋದು ನಮ್ಮ ಆಮದು ಸಾಮರ್ಥ್ಯವನ್ನ ತೋರಿಸುತ್ತೆ. ಹೆಚ್ಚು ಫೋರೆಕ್ಸ್ ರಿಸರ್ವ್ ನಮ್ಮ ಹತ್ತಿರ ಇದೆ ಅಂತಂದ್ರೆ ಹೆಚ್ಚು ದಿನಗಳವರೆಗೂ ನಾವು ಆಮದನ್ನ ಮಾಡ್ಕೊಳ್ತಾನೆ ಇರಬಹುದು. ಫಾರ್ ಎಕ್ಸಾಂಪಲ್ 1990ರಲ್ಲಿ ಹೋಗಿ ನಾವು ನೋಡಿದ್ದೆ ಆದ್ರೆ ಆ ಸಂದರ್ಭದಲ್ಲಿ ನಮ್ಮ ಹತ್ತಿರ ಇದ್ದಂತ ವಿದೇಶಿ ವಿನಿಮಯ ಸಂಗ್ರಹ ಎಷ್ಟಿತ್ತು ಅಂತಂದ್ರೆ ಕೇವಲ 2.5 ತಿಂಗಳಿಗೆ ಮಾತ್ರನೇ ಆಮದನ್ನ ಮಾಡಿಕೊಳ್ಳಬಹುದು. ಅದಕ್ಕಿಂತ ಹೆಚ್ಚಿನ ವಿದೇಶಿ ವಿನಿಮಯ ಸಂಗ್ರಹ ನಮ್ಮ ಹತ್ತಿರ ಇರಲಿಲ್ಲ. ಕ್ರೈಸಿಸ್ ಆದಂತ ಸಂದರ್ಭದಲ್ಲಿ 1991ರಲ್ಲಿ ಕ್ರೈಸಿಸ್ ಆಗುತ್ತೆ. ಆ ಸಂದರ್ಭದಲ್ಲಿ ಕೇವಲ 10 ದಿನಗಳ ಆಮದು ಸಾಮರ್ಥ್ಯ ಮಾತ್ರನೇ ನಮ್ಮ ಹತ್ತಿರ ಇತ್ತು. ಅಷ್ಟು ಕಡಿಮೆ ವಿದೇಶಿ ವಿನಿಮಯ ಸಂಗ್ರಹ ನಮ್ಮ ಹತ್ತಿರ ಇತ್ತು. ಆದ್ದರಿಂದನೇ ಇಂಡಿಯಾ BOP ಕ್ರೈಸಿಸ್ ಅನ್ನ ಅನುಭವಿಸಿತು. ಅದರ ನಂತರ ಇಂಡಿಯಾ ರಿಫಾರ್ಮ್ಸ್ ಗಳನ್ನ ಮಾಡ್ಕೊಳ್ತು. LPG ರಿಫಾರ್ಮ್ಸ್ ಅಂತ ನಾವು ಕರಿತೀವಿ. ಈ ರಿಫಾರ್ಮ್ಸ್ ಗಳ ಹಿನ್ನೆಲೆಯಲ್ಲಿ ಇಂಡಿಯಾದ ಎಕ್ಸ್ಪೋರ್ಟ್ ಗಳು ಜಾಸ್ತಿ ಆಗ್ತವೆ. ಇಂಡಿಯಾಕ್ಕೆ ಹರಿದು ಬರ್ತಾ ಇರುವಂತಹ ಬಂಡವಾಳ, ಹೂಡಿಕೆ, ಸಾಲ ಇದೆಲ್ಲವೂ ಜಾಸ್ತಿ ಆಗುತ್ತೆ. ಇದರಿಂದ ನಮ್ಮ ವಿದೇಶಿ ವಿನಿಮಯ ಸಂಗ್ರಹ ಬೆಳೀತಾ ಹೋಗುತ್ತೆ. ಇದರಿಂದ ನಮ್ಮ ಆಮದು ಸಾಮರ್ಥ್ಯ ಅಥವಾ ಇಂಪೋರ್ಟ್ ಕವರ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಪದವನ್ನ ನೆನ್ಪಿಟ್ಕೊಳ್ಳಿ, ಇಂಪೋರ್ಟ್ ಕವರ್ ಅಥವಾ ಆಮದು ಸಾಮರ್ಥ್ಯ. ಇದು ಏನನ್ನ ಹೇಳುತ್ತೆ ಅಂತಂದ್ರೆ ನಮ್ಮ ಫೋರೆಕ್ಸ್ ರಿಸರ್ವ್ ಎಷ್ಟಿದೆ ಅನ್ನೋದನ್ನ ಹೇಳುತ್ತೆ. ಅದರ ಮುಖಾಂತರವಾಗಿ ನಮ್ಮ ಆಮದು ಸಾಮರ್ಥ್ಯ, ನಾವು ಎಷ್ಟು ದಿನಗಳವರೆಗೂ ಆಮದನ್ನ ಕಂಟಿನ್ಯೂ ಮಾಡಬಹುದು ಅನ್ನೋದನ್ನ ಹೇಳುತ್ತೆ. ಈಗ ನಮ್ಮ ಫೋರೆಕ್ಸ್ ರಿಸರ್ವ್ ಜಾಸ್ತಿ ಆಗಿದೆ ಅಂತಂದ್ರೆ ಇಂಡಿಯಾದ ಆಮದು ಸಾಮರ್ಥ್ಯ ಅಥವಾ ಇಂಪೋರ್ಟ್ ಕವರ್ ಅನ್ನೋದು ಜಾಸ್ತಿ ಆಗಿದೆ ಅಂತ ಅರ್ಥ.
ಫಾರ್ ಎಕ್ಸಾಂಪಲ್ 2019 ಜೂನ್ನಲ್ಲಿ RBI ತನ್ನ ರಿಪೋರ್ಟ್ ಅಲ್ಲಿ ಹೇಳುತ್ತೆ ಇಂಡಿಯಾದ ವಿದೇಶಿ ವಿನಿಮಯ ಸಂಗ್ರಹ ಬಂದು $429 ಬಿಲಿಯನ್ ಅಷ್ಟು ಇದೆ. ಇದರಿಂದ ಇಂಡಿಯಾಕ್ಕೆ ಆಮದು ಸಾಮರ್ಥ್ಯ 10 ತಿಂಗಳಿನಷ್ಟು ಸಿಗ್ತಾ ಇದೆ. 10 ತಿಂಗಳಿನಷ್ಟು ಆಮದು ಸಾಮರ್ಥ್ಯವನ್ನ ಇಂಪೋರ್ಟ್ ಕವರ್ ಅನ್ನ ಇಂಡಿಯಾ ಹೊಂದಿದೆ ಆಸ್ ಆಫ್ 2019 ಜೂನ್ ಅನ್ನುವಂತ ಮಾತನ್ನ RBI ಹೇಳುತ್ತೆ. ಈಗ ಇಲ್ಲಿಂದ ಮುಂದುವರೆದು ನಮ್ಮ ವಿದೇಶಿ ವಿನಿಮಯ ಸಂಗ್ರಹ $429 ಬಿಲಿಯನ್ ಇಂದ ಇವತ್ತು $590 ಬಿಲಿಯನ್ ಗೆ ಬಂದು ನಿಂತಿದೆ. ಇದು ಹಿಸ್ಟಾರಿಕಲಿ ಆಲ್ ಟೈಮ್ ಹೈ ಅನ್ನಬಹುದಾದಂತ ಒಂದು ದಾಖಲೆಯಾಗಿದೆ. ಇಷ್ಟೊಂದು ಫೋರೆಕ್ಸ್ ರಿಸರ್ವ್ ಅನ್ನ ನಾವು ಹೇಗೆ ಗಳಿಕೆ ಮಾಡಿದ್ವಿ? ಹೇಗೆ ಅಂತಂದ್ರೆ ಲಾಕ್ಡೌನಿನ ಹಿನ್ನೆಲೆಯಲ್ಲಿ ನಮ್ಮ ಆರ್ಥಿಕ ಚಟುವಟಿಕೆಗಳು ಕಡಿಮೆ ಆದದ್ದರಿಂದ ನಾವು ಇಂಪೋರ್ಟ್ ಅನ್ನ ಕಡಿಮೆ ಮಾಡ್ಕೊಂಡ್ವಿ. ಇಂಪೋರ್ಟ್ ಕಡಿಮೆ ಆದದ್ದರಿಂದ ಈ ಒಂದೇ ವರ್ಷದಲ್ಲಿ 2020 ಅನ್ನುವಂತ ಒಂದೇ ವರ್ಷದಲ್ಲಿ ಅರೌಂಡ್ $100 ಬಿಲಿಯನ್ ಅಷ್ಟು ನಾವು ಸೇವ್ ಮಾಡಿದ್ವಿ. ಅದು ಎಲ್ಲಿಗೆ ಹೋಗುತ್ತೆ? ಈ ಫೋರೆಕ್ಸ್ ರಿಸರ್ವ್ಗೆ ಹೋಗುತ್ತೆ. ಆದ್ದರಿಂದ ಇವತ್ತು ಫೋರೆಕ್ಸ್ ರಿಸರ್ವ್ ಅನ್ನೋದು ಆಲ್ ಟೈಮ್ ಹೈ ಅಂತಕ್ಕೆ ಹೋಗಿ ನಿಂತಿದೆ. ಅದೇ ರೀತಿಯಾಗಿ ಇದೇ ಸಂದರ್ಭದಲ್ಲಿ ರಿಲಯನ್ಸ್ ಜಿಯೋಗೆ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಹರಿದು ಬರುತ್ತೆ. ಅರೌಂಡ್ $30 ಬಿಲಿಯನ್ ಅಷ್ಟು ಹರಿದು ಬಂದಿದೆ. ಆ ಒಂದು ಇನ್ವೆಸ್ಟ್ಮೆಂಟ್ ಫ್ಲೋ ಇಂದ ಕೂಡ ನಮ್ಮ ವಿದೇಶಿ ವಿನಿಮಯ ಸಂಗ್ರಹಕ್ಕೆ ಒಂದಷ್ಟು ಫಾರಿನ್ ಕರೆನ್ಸಿ ಅಸೆಟ್ಗಳು ಬಂದು ಸೇರಿದವೆ. ಒಟ್ಟಾರೆಯಾಗಿ ನಮ್ಮ ಫೋರೆಕ್ಸ್ ರಿಸರ್ವ್ ಅನ್ನೋದು ಈಗ ಆಲ್ ಟೈಮ್ ಹೈಗೆ ಬಂದು ನಿಂತಿದೆ. ಇಷ್ಟು ನಮಗೆ ಓವರ್ ಆಲ್ ಫೋರೆಕ್ಸ್ ರಿಸರ್ವ್ ಅಥವಾ ವಿದೇಶಿ ವಿನಿಮಯ ಸಂಗ್ರಹ ಅಂದ್ರೆ ಏನು ಅಂತ. ಕೊನೆಯಲ್ಲಿ ಇನ್ನೊಂದು ಪಾಯಿಂಟ್ ಅಂತಂದ್ರೆ ಈ ಫೋರೆಕ್ಸ್ ಅಲ್ಲಿ RBI ಅರೌಂಡ್ $540 ಬಿಲಿಯನ್ ಅಷ್ಟು ಕರೆನ್ಸಿಯನ್ನೇ ಫಾರಿನ್ ಕರೆನ್ಸಿ ಅಸೆಟ್ ಅನ್ನೇ ಹೊಂದಿದೆ ಅಂತ ನಾವು ನೋಡಿದ್ವಿ. ಈ ಕರೆನ್ಸಿಯನ್ನ ಹಾರ್ಡ್ ಕ್ಯಾಶ್ ಅನ್ನ ಇಟ್ಕೊಂಡಿರತ್ತಾ RBI? ಇಲ್ಲ. RBI ಏನ್ ಮಾಡುತ್ತೆ ಅಂತಂದ್ರೆ ಈ ಫಾರಿನ್ ಕರೆನ್ಸಿ ಅಸೆಟ್ ಅನ್ನ ಒಂದು ಕಡೆ ಇನ್ವೆಸ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಈಗ ಸದ್ಯಕ್ಕೆ ಮೇಜರ್ಲಿ ನಾವು ಇನ್ವೆಸ್ಟ್ ಮಾಡಿರೋದು USA ಬಾಂಡ್ಗಳಲ್ಲಿ, ಟ್ರೆಜರಿ ಬಾಂಡ್ಗಳಲ್ಲಿ RBI ಈಗ ಸದ್ಯಕ್ಕೆ ಇನ್ವೆಸ್ಟ್ ಮಾಡಿದೆ. ಇದರಿಂದ ಲಾಭ ಅಷ್ಟೇನು ಬರೋದಿಲ್ಲ, ಆದರೆ ಕ್ಯಾಶ್ ಅನ್ನ ಹೊಂದಿರುವುದರ ಬದಲಾಗಿ ಈ ರೀತಿಯಾಗಿ ಪ್ರತಿಯೊಂದು ಕಂಟ್ರಿಯು USA ಟ್ರೆಜರಿ ಬಾಂಡ್ಗಳಲ್ಲಿ ಇನ್ವೆಸ್ಟ್ ಮಾಡ್ತವೆ. ಈ ಒಂದು ಪಾಯಿಂಟ್ ಅನ್ನ ಕೂಡ ನೆನ್ಪಿಟ್ಕೊಳ್ಳಿ. ಅದೇ ರೀತಿಯಾಗಿ ಈ ವಿದೇಶಿ ವಿನಿಮಯ ಸಂಗ್ರಹದ ಅಡಿಯಲ್ಲಿ RBI ನ ಹತ್ತಿರ ಅರೌಂಡ್ $35 ಬಿಲಿಯನ್ ವರ್ತ್ ಅಷ್ಟು ಗೋಲ್ಡ್ ಇದೆ ಅಂತ ನೋಡಿದ್ವಿ. ಈ ಗೋಲ್ಡ್ ಅನ್ನ ಕೂಡ RBI ತನ್ನ ಹತ್ತಿರವೇ ಇಟ್ಕೊಂಡಿರೋದಿಲ್ಲ. ಈಗ ಸದ್ಯಕ್ಕೆ RBI ಲಂಡನ್ ಬ್ಯಾಂಕ್ ಅಲ್ಲಿ ಸ್ಟೋರ್ ಮಾಡಿದೆ. ಈ ರೀತಿಯಾಗಿ RBI ಬೇರೆ ಬೇರೆ ಕಡೆ ಸ್ಟೋರ್ ಮಾಡಿರುತ್ತೆ ತನ್ನ ಹತ್ತಿರ ಇರುವಂತ ಈ ವಿದೇಶಿ ವಿನಿಮಯ ಸಂಗ್ರಹವನ್ನ. ಇಷ್ಟು ನಮಗೆ ಓವರ್ ಆಲ್ ಈ ಟಾಪಿಕ್ನ ಬಗ್ಗೆ ಬೇಕಾಗಿದ್ದಂತ ಡಿಸ್ಕಷನ್. ಈ ಟಾಪಿಕ್ನ ಬಗ್ಗೆ ಇಲ್ಲಿಯವರೆಗೂ UPSC ಪ್ರಿಲಿಮ್ಸ್ ಅಲ್ಲಿ ಕೇಳಿರುವಂತ ಕ್ವೆಶ್ಚನ್ ಗಳನ್ನ ನೆಕ್ಸ್ಟ್ ಡಿಸ್ಪ್ಲೇ ಮಾಡಲಾಗುತ್ತೆ. ಅವುಗಳಿಗೆ ಉತ್ತರವನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಡಿ. ಏನೇ ಡೌಟ್ ಇದ್ರೂ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ, ನಾವು ನಿಮಗೆ ಉತ್ತರಿಸ್ತೀವಿ. ಇಷ್ಟು ಇವತ್ತಿನ ಈ ಸಂಚಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.